ಹಲೋ ಎವ್ರಿವನ್. ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವು ಸ್ಪೋಕನ್ ಇಂಗ್ಲಿಷ್ ವಾಕ್ಯಗಳನ್ನು ಪ್ರಾಕ್ಟೀಸ್ ಮಾಡೋಣ. ಇಂಗ್ಲಿಷ್ ಮಾತನಾಡಲು ಸ್ಪೋಕನ್ ಇಂಗ್ಲಿಷ್ ವಾಕ್ಯಗಳನ್ನು ಪ್ರಾಕ್ಟೀಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಕೆಲವು ವಾಕ್ಯಗಳನ್ನು ಕವರ್ ಮಾಡಿದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಸೆಂಟೆನ್ಸ್, ನೀನು ಯಾರ ಜೊತೆ ಇದ್ದೆ? ಇದಕ್ಕೆ ಇಂಗ್ಲಿಷ್ನಲ್ಲಿ ಈ ರೀತಿಯಾಗಿ ಟ್ರಾನ್ಸ್ಲೇಟ್ ಮಾಡ್ತೀವಿ. ಹೂ ವರ್ ಯು ವಿತ್? ಹೂ ವರ್ ಯು ವಿತ್? ನೀನು ಯಾರ ಜೊತೆ ಇದ್ದೆ? ನೆಕ್ಸ್ಟ್ ಒನ್, ನೀನು ಯಾರ ಜೊತೆ ಹೋಗ್ತಾ ಇದ್ದೀಯಾ? ಪ್ರೆಸೆಂಟ್ನಲ್ಲಿ ನಿಮ್ಮ ಫ್ರೆಂಡ್ ಎಲ್ಲಿಗೂ ಹೋಗ್ತಾ ಇದ್ದಾನೆ, ಆದರೆ ಯಾರ ಜೊತೆ ಹೋಗ್ತಾ ಇದ್ದೀಯಾ ಅಂತ ಕೇಳ್ತಾ ಇದ್ದೀವಿ. ಹೂ ಆರ್ ಯು ಗೋಯಿಂಗ್ ವಿತ್? ಹೂ ಆರ್ ಯು ಗೋಯಿಂಗ್ ವಿತ್? ನೀನು ಯಾರ ಜೊತೆ ಹೋಗ್ತಾ ಇದ್ದೀಯಾ? ನೆಕ್ಸ್ಟ್ ಒನ್, ಅವಳಿಗೊಂದು ಲೋಟ ನೀರು ತಂದು ಕೊಡು. ಅವಳಿಗೊಂದು ಲೋಟ ನೀರು ತಂದು ಕೊಡು. ಗೆಟ್ ಹರ್ ಎ ಗ್ಲಾಸ್ ಆಫ್ ವಾಟರ್. ಗೆಟ್ ಹರ್ ಎ ಗ್ಲಾಸ್ ಆಫ್ ವಾಟರ್. ಅವಳಿಗೊಂದು ಲೋಟ ನೀರು ತಂದು ಕೊಡು. ನೆಕ್ಸ್ಟ್ ಒನ್, ಅವನಿಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗು. ಟೇಕ್ ಹಿಮ್ ಟು ದ ಹಾಸ್ಪಿಟಲ್. ಟೇಕ್ ಹಿಮ್ ಟು ದ ಹಾಸ್ಪಿಟಲ್. ಅವನಿಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗು. ನೆಕ್ಸ್ಟ್ ಸೆಂಟೆನ್ಸ್, ನನ್ನ ಹತ್ತಿರ ಕೇವಲ 20 ರೂಪಾಯಿ ಇವೆ. ನನ್ನ ಹತ್ತಿರ ಕೇವಲ 20 ರೂಪಾಯಿ ಇವೆ. ಐ ಹ್ಯಾವ್ ಓನ್ಲಿ 20 ರುಪೀಸ್. ಐ ಹ್ಯಾವ್ ಓನ್ಲಿ 20 ರುಪೀಸ್. ನನ್ನ ಹತ್ತಿರ ಕೇವಲ 20 ರೂಪಾಯಿ ಇವೆ. ನೆಕ್ಸ್ಟ್ ಒನ್, ಅವನು ನನಗೆ ಹಿಂಸೆ ಕೊಡುತ್ತಿದ್ದಾನೆ. ಅವನು ನನಗೆ ಹಿಂಸೆ ಕೊಡುತ್ತಿದ್ದಾನೆ. ಹಿ ಈಸ್ ಟಾರ್ಚರಿಂಗ್ ಮೀ. ಹಿ ಈಸ್ ಟಾರ್ಚರಿಂಗ್ ಮೀ. ಟಾರ್ಚರ್ ಅಂದರೆ ಹಿಂಸೆ ಕೊಡುವುದು. ನೆಕ್ಸ್ಟ್ ಒನ್, ಟಿವಿಯಲ್ಲಿ ಯಾವ ಚಲನಚಿತ್ರ ಬರ್ತಾ ಇದೆ? ಸಾಮಾನ್ಯವಾಗಿ ಕೇಳ್ತೀವಿ, ಟಿವಿಯಲ್ಲಿ ಯಾವ ಚಲನಚಿತ್ರ ಬರ್ತಾ ಇದೆ ಅಥವಾ ಯಾವ ಸೀರಿಯಲ್ ಬರ್ತಾ ಇದೆ ಅಂತ ಕೇಳ್ತೀವಿ. ಸೊ ಇದನ್ನು ಇಂಗ್ಲೀಷ್ನಲ್ಲಿ ಈ ರೀತಿಯಾಗಿ ಟ್ರಾನ್ಸ್ಲೇಟ್ ಮಾಡ್ತೀವಿ. ವಿಚ್ ಮೂವಿ ಈಸ್ ಆನ್ ಟಿವಿ? ವಿಚ್ ಮೂವಿ ಈಸ್ ಆನ್ ಟಿವಿ? ನೆಕ್ಸ್ಟ್ ಒನ್, ನನ್ನ ತಾಯಿ ನನಗೆ 6 ಗಂಟೆಗೆ ಎಬ್ಬಿಸಿದಳು. ಅಂದರೆ ಮುಂಜಾನೆ ನಿದ್ರೆಯಿಂದ ಎಬ್ಬಿಸಿದಳು ಅಂತ ಅರ್ಥ. ಮೈ ಮದರ್ ವೋಕ್ ಮೀ ಅಪ್ ಎಟ್ 6 o'clock. ಮೈ ಮದರ್ ವೋಕ್ ಮೀ ಅಪ್ ಎಟ್ 6 o'clock. ನೆಕ್ಸ್ಟ್ ಒನ್, ನಿನ್ನ ಜೊತೆ ಬೈಕ್ ಮೇಲೆ ಯಾರು ಇದ್ದರು? ನಿನ್ನ ಜೊತೆ ಬೈಕ್ ಮೇಲೆ ಯಾರು ಇದ್ದರು? ಹೂ ವಾಸ್ ವಿತ್ ಯು ಆನ್ ಬೈಕ್? ಹೂ ವಾಸ್ ವಿತ್ ಯು ಆನ್ ಬೈಕ್? ನೆಕ್ಸ್ಟ್ ಒನ್, ನಾನು ನಿನ್ನೆ ರಜೆ ಮೇಲಿದ್ದೆ. ಅಂದರೆ ನಾನು ಆಫೀಸ್ನಲ್ಲಿ ಇರಲಿಲ್ಲ, ಕಾರ್ಯ ಮಾಡ್ತಿರಲಿಲ್ಲ, ನಾನು ರಜೆ ಮೇಲಿದ್ದೆ ನಿನ್ನೆ. ಐ ವಾಸ್ ಆನ್ ಹಾಲಿಡೇ ಯೆಸ್ಟರ್ಡೇ. ಐ ವಾಸ್ ಆನ್ ಹಾಲಿಡೇ ಯೆಸ್ಟರ್ಡೇ. ನೆಕ್ಸ್ಟ್ ಒನ್, ನೀನು ಯಾರ ಜೊತೆ ಆಡ್ತಾ ಇದ್ದೀಯಾ? ನೀನು ಯಾರ ಜೊತೆ ಆಡ್ತಾ ಇದ್ದೀಯಾ? ಹೂ ಆರ್ ಯು ಪ್ಲೇಯಿಂಗ್ ವಿತ್? ಹೂ ಆರ್ ಯು ಪ್ಲೇಯಿಂಗ್ ವಿತ್? ನೆಕ್ಸ್ಟ್, ನಾನು ನಾಳೆ ಮನೆಯಲ್ಲಿ ಇರುತ್ತೇನೆ. ನಾನು ನಾಳೆ ಮನೆಯಲ್ಲಿ ಇರುತ್ತೇನೆ. ಐ ವಿಲ್ ಬಿ ಎಟ್ ಹೋಮ್ ಟುಮಾರೋ. ಐ ವಿಲ್ ಬಿ ಎಟ್ ಹೋಮ್ ಟುಮಾರೋ. ನೆಕ್ಸ್ಟ್ ಒನ್, ನೀನು ನಿನ್ನೆ ಎಲ್ಲಿ ಹೋಗ್ತಾ ಇದ್ದೆ? ಫಾರ್ ಎಕ್ಸಾಂಪಲ್, ನಿನ್ನೆ ನಿಮ್ಮ ಫ್ರೆಂಡ್ ಎಲ್ಲಿಗೋ ಹೋಗ್ತಾ ಇದ್ದ, ಆದರೆ ನೀವು ಇವತ್ತು ಕೇಳ್ತಾ ಇದ್ರಿ ನೀನು ನಿನ್ನೆ ಎಲ್ಲಿ ಹೋಗ್ತಾ ಇದ್ದೆ ಅಂತ. ವೇರ್ ವರ್ ಯು ಗೋಯಿಂಗ್ ಯೆಸ್ಟರ್ಡೇ? ವೇರ್ ವರ್ ಯು ಗೋಯಿಂಗ್ ಯೆಸ್ಟರ್ಡೇ? ನೆಕ್ಸ್ಟ್, ನನ್ನ ಹತ್ತಿರ ದುಡ್ಡು ಇರಲಿಲ್ಲ. ನನ್ನ ಹತ್ತಿರ ದುಡ್ಡು ಇರಲಿಲ್ಲ. ಐ ಡಿಡಂಟ್ ಹ್ಯಾವ್ ಮನಿ ಅಥವಾ ಐ ಡಿಡ್ ನಾಟ್ ಹ್ಯಾವ್ ಮನಿ. ಐ ಡಿಡ್ ನಾಟ್ ಹ್ಯಾವ್ ಮನಿ. ನನ್ನ ಹತ್ತಿರ ದುಡ್ಡು ಇರಲಿಲ್ಲ. ನೆಕ್ಸ್ಟ್ ಒನ್, ಈ ತಪ್ಪನ್ನು ಯಾರು ಮಾಡಿದರು? ಆಲ್ರೆಡಿ ಯಾರೋ ತಪ್ಪು ಮಾಡಿದ್ದಾರೆ, ಅದನ್ನು ನಾವು ಈಗ ಕೇಳ್ತಾ ಇದ್ದೀವಿ ಯಾರು ಮಾಡಿದರು ಅಂತ. ಹೂ ಡಿಡ್ ದಿಸ್ ಮಿಸ್ಟೇಕ್? ಹೂ ಡಿಡ್ ದಿಸ್ ಮಿಸ್ಟೇಕ್? ನೆಕ್ಸ್ಟ್, ಇದನ್ನು ಟೇಬಲ್ ಮೇಲೆ ಇಡು. ಯಾವುದೋ ಒಂದು ವಸ್ತು ಇದೆ, ಅದನ್ನು ಟೇಬಲ್ ಮೇಲೆ ಇಡು ಅಂತ ಹೇಳ್ತಾ ಇದ್ದೀವಿ. ಕೀಪ್ ದಿಸ್ ಆನ್ ಟೇಬಲ್. ಕೀಪ್ ದಿಸ್ ಆನ್ ಟೇಬಲ್. ನೆಕ್ಸ್ಟ್ ಒನ್, ಅವನು ನನ್ನಿಂದ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾನೆ ಅಥವಾ ನನ್ನಿಂದ ಉರಿತಾ ಇದ್ದಾನೆ, ಹೊಟ್ಟೆ ಉರ್ಕೋತಾ ಇದ್ದಾನೆ ಅಂತ ಹೇಳ್ತೀವಿ ಸಾಮಾನ್ಯವಾಗಿ. ಇದನ್ನು ಇಂಗ್ಲೀಷ್ನಲ್ಲಿ ಈ ರೀತಿಯಾಗಿ ಹೇಳ್ತೀವಿ. ಹಿ ಈಸ್ ಜೆಲಸ್ ಆಫ್ ಮೀ. ಹಿ ಈಸ್ ಜೆಲಸ್ ಆಫ್ ಮೀ. Hey guys, thank you so much for watching this video. Don't forget to like and subscribe to the channel. That's all in today's video. Let's catch you in the next video. Till then, take care.